ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಿಪ್ಪಾಣಿ ತಾಲೂಕಿನ ಚಾಂದ್ ಶಿರ್ದ್ವಾಡ್ ಗ್ರಾಮದ ಬೀರೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾದ ಮೊದಲ ಕಂತು 5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ವಿತರಿಸಿದರು. ಬೀರೇಶ್ವರ ದೇವಸ್ಥಾನದ ವತಿಯಿಂದ ಸಚಿವೆಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಜೊಲ್ಲೆ ದಂಪತಿಗಳಿಂದ ಪ್ರತಿ ಮಂದಿರಗಳಿಗೆ ಹೊಸ ರೂಪ. ನಿಪ್ಪಾಣಿ ಕ್ಷೇತ್ರದ 8 ಮಂದಿರಗಳಿಗೆ 90 ಲಕ್ಷ ರೂಪಾಯಿ ಮಂಜೂರು. ಚೆಕ್ ವಿತರಣಾ ಸಮಾರಂಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಂದ ಮಾಹಿತಿ. ಧರ್ಮ ಸಂಸ್ಕೃತಿ ಪ್ರಧಾನ ಭಾರತದಲ್ಲಿ, ಅದರಲ್ಲೂ ದೇಗುಲಗಳ ರಾಜ್ಯ, ಸಂತರು ಮುನಿಗಳ ಬೀಡು, ಧರ್ಮ ಸಂಸ್ಕೃತಿ ಪುಣ್ಯ ಕ್ಷೇತ್ರಗಳ ಸಂಗಮ ಉತ್ತರ ಕರ್ನಾಟಕದ ಪ್ರತಿ ಮಂದಿರಗಳಿಗೆ ಇನ್ಮುಂದೆ ಹೊಸ ರೂಪ ನೀಡಲಾಗುವುದು. ವಾರಕರಿ ಸಂಪ್ರದಾಯ, ನಾಥ ಸಂಪ್ರದಾಯ, ದತ್ತ ಸಂಪ್ರದಾಯ, ಪಂಥ ಸಂಪ್ರದಾಯ ಹೀಗೆ ಅನೇಕ ಸಂಪ್ರದಾಯದ ಭಕ್ತರು ತಮ್ಮ ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆಯ ಮೂಲಕ ತೆರಳುತ್ತಾರೆ. ಇಂತಹ ಭಕ್ತರಿಗೆ ಉಳಿದುಕೊಳ್ಳಲು ಮೂಲಭೂತ ಸೌಲಭ್ಯಗಳ ಸುಸಜ್ಜಿತ ಯಾತ್ರಿ ನಿವಾಸಗಳನ್ನು ನಿರ್ಮಿಸಲು ಈಗಾಗಲೇ ಕೋಟ್ಯಾಂತರ ರೂಪಾಯಿಗಳನ್ನು ಮಂಜೂರಿ ಮಾಡಲಾಗಿದ್ದು, ಅತಿ ಶೀಘ್ರದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗುವುದೆಂದು ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ತಿಳಿಸಿದ್ರು. ಅವರು ಶುಕ್ರವಾರ ನಿಪ್ಪಾಣಿ ತಾಲೂಕಿನ ಚಾಂದ್ ಶಿರದ್ವಾಡ್ ಗ್ರಾಮದಲ್ಲಿನ ಬೀರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾದ ಮೊದಲ ಕಂತು 5 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿ ಮಾತನಾಡುತ್ತಿದ್ದರು. ಪ್ರಾರಂಭದಲ್ಲಿ ಬೀರೇಶ್ವರ ದೇವಸ್ಥಾನದ ವತಿಯಿಂದ ಸಚಿವೆ ಶಶಿಕಲಾ ಜೊಲ್ಲೆ ಅವರಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಾಲ್ ಶುಗರ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಜಯಕುಮಾರ್ ಖೋತ್, ಮುಜರಾಯಿ ಇಲಾಖೆ ಅಧಿಕಾರಿ ಸುರೇಶ್ ಮಾತನಾಡಿ, ನಿಪ್ಪಾಣಿ ಕ್ಷೇತ್ರದ 8 ಮಂದಿರಗಳಿಗೆ ಸಚಿವರ ಪ್ರಯತ್ನದಿಂದ 90 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಮೊದಲ ಕಂತಿನ 45 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಇಂದು ವಿತರಣೆ ಮಾಡಲಾಗುತ್ತಿದೆ ಎಂದರು. ಚೆಕ್ ವಿತರಣಾ ಸಮಾರಂಭದಲ್ಲಿ ರಾಮಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯ ಅಣ್ಣಾ ಪಾಟೀಲ್, ಶೀತಲ್ ಲಡಗೆ, ಅಮರ್ ಕಾಂಬಳೆ, ಅನಿಲ್ ಪೂಜಾರಿ, ಸಂಜು ಪಾಟೀಲ್, ಅಶೋಕ್ ಪಾಟೀಲ್, ಸುಭಾಷ್ ಪಾಟೀಲ್, ಮಹಾವೀರ್ ಪಾಟೀಲ್, ದೇವಸ್ಥಾನ ಕಮಿಟಿ ಅಧ್ಯಕ್ಷ ವಿಠಲ್ ಬನ್ನೆ, ಅಜಿತ್ ತೋಡ್ಕರ್, ಸಚಿನ್ ಪಡಲಾಳೆ, ಮುಜಾವರ್, ಸ್ವಾಮಿ, ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಕೆಲಸ ಮಾಡೋ ಶಕ್ಯ ಇಲ್ಲ. ನಿಪ್ಪಾಣಿ ಭಾಗದ ದಿನ ಪೇಪರ್ 4-5 ಸಲ ಅವ್ರ ಫೋಟೋಗಳು ಬರ್ತಾವೆ. ಇಂಥ ಅಮ್ದಾರು ನಮ್ಗೆ ಸಿಗಬೇಕಾದ್ರೆ ಭಾಳ ಕಠಿಣ ಐತಿ. ನಾವು ಇದ್ಯೋ ಚಿಕ್ಕೂಡಿ ಇದ್ರಾಗ, ನೀವು ಇದ್ದಿದ್ದು ನಿಪ್ಪಾಣಿ ಇದ್ರಾಗ ಕಂಪೇರ್ ಮಾಡಿ ನೋಡ್ರ ಎಷ್ಟೋ ಫಂಡ್ ತರ್ತಾ ಇದ್ದಾರೆ. ನಾವು ಎಲ್ಲರೂ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಕೆಲಸಗಳು ಮುಂದೆ. ಗ್ರಾಮೀಣ ಭಾಗದ ಜನಸಾಮಾನ್ಯರಿಗೆ ನೆರವಾಗುವ ದೃಷ್ಟಿಯಿಂದ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಯೋಜನೆ ವತಿಯಿಂದ ಸಿಎಸ್ಸಿ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಯೋಜನೆ ಟ್ರಸ್ಟ್ನಿಂದ ಸಿಎಸ್ಸಿ ಕೇಂದ್ರದ ಉದ್ಘಾಟನೆ ನೆರವೇರಿಸಲಾಯಿತು. ಗ್ರಾಮೀಣ ಭಾಗದ ಜನಸಾಮಾನ್ಯರಿಗೆ ನೆರವಾಗುವ ದೃಷ್ಟಿಯಿಂದ ಕಳೆದ ದಿನಾಂಕ 21-1-2022 ರಂದು ಅಂಕಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಅಂಕಲಿ ಕಾರ್ಯಕ್ಷೇತ್ರ ಅಂಕಲಿ ಸಿಎಸ್ಸಿ ಕೇಂದ್ರವನ್ನು ಆರಂಭಿಸಲಾಯಿತು. ಉದ್ಘಾಟನಾ ಕಾರ್ಯಕ್ರಮ ಅಂಕಲಿ ಪೊಲೀಸ್ ಠಾಣೆಯ ಎಎಸ್ಐ ಪರಮಾನಂದ್ ಹಟ್ಟಿ ಅವರು ದೀಪ ಬೆಳಗಿಸುವ ಮುಖಾಂತರ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶೈಲಜಾ ಸುರೇಶ್ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ತುಕಾರಾಂ ಪಾಟೀಲ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್, ಚಿಕ್ಕೋಡಿ ತಾಲೂಕಿನ ಯೋಜನಾಧಿಕಾರಿಗಳು ರಾಘವೇಂದ್ರ, ವಲಯದ ಮೇಲ್ವಿಚಾರಕರು ಸೋಮೇಶ್ವರ್, ಸಿಎಸ್ಸಿ ನೋಡಲ್ ಅಧಿಕಾರಿ ವಿಕ್ರಮ್ ಹಾಗೂ ವಲಯ ಸೇವಾ ಪ್ರತಿನಿಧಿ ಗೌರಮ್ಮ, ಸಂಧ್ಯಾ, ಗಂಗೂಬಾಯಿ, ಶೋಭಾ, ಮೀನಾಕ್ಷಿ, ಮಹಾನಂದ ಉಪಸ್ಥಿತರಿದ್ದರು. ಸೆಂಟ್ರಲ್ಲಿ ಕೇಂದ್ರ ಸರ್ಕಾರ ಯೋಜನೆಗಳು, ಗ್ರಾಮ 1ರಲ್ಲಿ ಕರ್ನಾಟಕ ಸರ್ಕಾರ ಯೋಜನೆಗಳು ಬರುವ ಹಾಗೆ ಮಾಡಿಕೊಡ್ತೀವಿ. ನಾವು ನಮ್ಮ ಸಂಸ್ಥೆಯಲ್ಲಿ ಇವತ್ತು ನಾವು ಕೇಂದ್ರ ಸರ್ಕಾರ ಒಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಜನರಿಗೆ ನಾವು ಉಚಿತವಾಗಿ ಈ ಶ್ರಮ್ ಕಾರ್ಡ್ಗಳನ್ನ ಏನು ಮಾಡಬೇಕು, ನೋಂದಣಿಯನ್ನ ಮಾಡಿಕೊಡಬೇಕು. ಜೊತೆಗೆ ಕೇಂದ್ರ ಸರ್ಕಾರದ ಯಾವುದು ಸಹ PMJD ಅಂತ ಏನು ಹೆಸರು ಬರ್ತದ ಅಷ್ಟು ಸೇವೆಗಳನ್ನು ಸುಮಾರು 780 ಸೇವೆಗಳನ್ನ ನಾವು ಇದರೊಳಗೆ ಕೊಡಬೇಕಿದೆ. ಅದರಲ್ಲೂ ಕೇಂದ್ರ ಸರ್ಕಾರ ನಮಗೆ ಒಂದು ಸೇವೆಗೆ ಫಿಕ್ಸ್, ಉದಾಹರಣೆಗೆ ಈ ಶ್ರಮ್ ಕಾರ್ಡಿಗೆ ಇವತ್ತು ಫ್ರೀ ಆಫ್ ಕಾಸ್ಟ್ ಮಾಡ್ಕೊಳ್ಬೇಕಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೆ ಅವರು ಕಾರ್ಡ್ ಮಾಡಿದ ಪ್ರಿಂಟ್ ಕಾಪಿ ಮಾತ್ರ ಕೇವಲ 10 ರೂಪಾಯಿ ಪಡ್ಕೊಂಡು ನಾವು ಇವತ್ತು ಈ ಶ್ರಮ್ ಕಾರ್ಡ್ಗಳನ್ನ ಆಲ್ರೆಡಿ ನಾವು ನೋಂದಣಿಯನ್ನ ಮಾಡಿಕೊಡ್ಬೇಕಂತ ನಿರ್ಧಾರವನ್ನ ಮಾಡಿದೆ. ಹಾಗೆ ನಮ್ಮ ಅಂಕಲಿ ಗ್ರಾಮದಲ್ಲಿ ಇವತ್ತು ನಾವು ಬಹಳ ಸರಳವಾಗಿ ಕೋವಿಡ್ ನಿಯಮಗಳನ್ನ ಪಾಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ. ಗೌರವಾನ್ವಿತ ನಮ್ಮ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಈ ಪೊಲೀಸ್ ಉಪ ನಿರೀಕ್ಷಕರು ಈಗ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಮ್ಮ ಸರ್ವರು ದೀಪಗಳಿಸಿ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಸೇವಾ ಪ್ರತಿನಿಧಿಗಳು ಇದನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟು ಅವರು ಈ ಕೇಂದ್ರಕ್ಕೆ ಬಂದು ಸೇವೆಯನ್ನು ಪಡ್ಕೊಳ್ಬೇಕಂತ ನಾನು ಅವರು ಎಲ್ಲರಿಗೂ ಕೂಡ ರೀತಿಯಿಂದ ಕೇಳಿಕೊಡುತ್ತಾ
ಸರ್ ಅವರು ನಮ್ಮ ಕಾರ್ಯಕ್ರಮದ ಕುರಿತು ಮಾತನಾಡಬೇಕು ಅವರಲ್ಲಿ ಕೇಳಬೇಕು. ಎಳಕಲ್ನಲ್ಲಿ ಅಂಜುಮನ್ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇತ್ತೀಚೆಗೆ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ನೀಡಿದ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದು, ಇಂತಹ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ. ಇಳಕಲ್ ನಗರದಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ದಿನಾಂಕ 7ರಂದು ನಡೆದ ಘಟನೆಯ ಕುರಿತು ಇಂದು ಅಂಜುಮನ್ ಇಸ್ಲಾಂ ಸಂಸ್ಥೆಯು ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿದೆ. ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಉಸ್ಮಾನ್ ಘನಿ ಸಾಬ್ ಹುಮ್ನಾಬಾದ್ ಅವರು ಇತ್ತೀಚೆಗೆ ನೀಡಿದ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸುತ್ತೇವೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಮರುಕಳಿಸಲು ಬಾರದೆಂದು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದರು. ಶ್ರೀ ವಿಜಯ ಮಹಾಂತೇಶ ಮತ್ತು ಶ್ರೀ ಮುರ್ತಜಾ ಶಾ ಖಾದ್ರಿ ಇವರ ತವರೂರಾದಂತಹ ಇಲ್ಕಲ್ ನಗರಸಭೆಯು ಕೋಮು ಸೌಹಾರ್ದಕ್ಕೆ ಇಡೀ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಮೊನ್ನೆ ತಾನೇ ಕೆಲವು ದಿನಗಳ ಹಿಂದೆ APJ ಅಬ್ದುಲ್ ಕಲಾಂ ಎಂಬ ಹೆಸರಿನ ಒಂದು ವೃತ್ತವನ್ನು ಉದ್ಘಾಟಿಸುತ್ತಾ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಜನಾಬ್ ಉಸ್ಮಾನ್ ಗನಿ ಸಾಹೇಬರು ಸಾಂದರ್ಭಿಕವಾಗಿ ಏನೋ ಅಚಾತುರ್ಯದಿಂದ ಕೆಲವೊಂದು ಮಾತುಗಳನ್ನು ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಅದರಿಂದ ನಮ್ಮ ಹಿಂದೂ ಬಾಂಧವರಿಗೆ ನೋವುಂಟಾಗಿದೆ, ಅವರ ಭಾವನೆಗಳಿಗೆ ಧಕ್ಕೆಯಾಗಿದೆ. ಅದಕ್ಕಾಗಿ ನಾನು ವಿಷಾದಿಸುತ್ತೇನೆ ಮತ್ತು ಈ ವಿಷಯವು ಈಗಾಗಲೇ ಕಾನೂನಿನ ಅಂಗದಲ್ಲಿ ಇಳಕಲ್ ಅಂಜುಮನ್ ಉಪಾಧ್ಯಕ್ಷರಾದ ಮೊಹಮ್ಮದ್ ತಾಜುದ್ದೀನ್ ಹುಮ್ನಾಬಾದ್ ಹಾಗೂ ಅಂಜುಮನ್ ಸಂಸ್ಥೆಯ ಚೇರ್ಮನ್ ರಾದ ಭಾಷಾ ಸಾಬ್ ಹುನಚ್ಗಿ ಮತ್ತು ಊರಿನ ಖಾಜಿ ಸಾಬ್ ಬಹುದ್ದೀನ್ ಅವರುಗಳು ಇಳಕಲ್ ನಗರದಲ್ಲಿ ಸಾರ್ವಜನಿಕರು ಭಾವೈಕ್ಯತೆಯನ್ನ ಕಾಪಾಡಿಕೊಳ್ಳಬೇಕೆಂದು ವಿನಂತಿ ಪೂರ್ವಕವಾಗಿ ಜನತೆಗೆ ಮನವಿ ಮಾಡಿದ್ದಾರೆ. ಇಳಕಲ್ ನಗರದ ಪ್ರತಿಷ್ಠಿತ ಸಂಸ್ಥೆಯಾದ ಅಂಜುಮನ್ ಸಂಸ್ಥೆಯ ಸದಸ್ಯರ ಸಮ್ಮುಖದಲ್ಲಿ ನಾನು ಸೈಯದ್ ಬಹಾವುದ್ದೀನ್ ಕಾಜಿ ಶಹರ್ ಇಲ್ಕಲ್ ಹೇಳೋದೇನೆಂದರೆ, ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಸಂಸ್ಥೆ ಉಸ್ಮಾನ್ ಗನಿ ಅವರ ವಿಷಯವನ್ನು ಕೂಲಂಕಷವಾಗಿ ಚರ್ಚಿಸಲಾಗಿ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ. ಉಸ್ಮಾನ್ ಗನಿಯವರು ತಮಗೆಲ್ಲರೂ ಗೊತ್ತಿದೆ, ಬಸವಾದಿ ಶರಣರು, ಮಾಜಿ ರಾಷ್ಟ್ರಪತಿಗಳಾದ ದಿವಂಗತ APJ ಅಬ್ದುಲ್ ಕಲಾಂ ವೃತ್ತದ ಉದ್ಘಾಟನೆಯಲ್ಲಿ ಯಾವುದೇ ದ್ವೇಷವಿಲ್ಲದೆ ಸಾಮಾನ್ಯವಾಗಿ ತಾಯಿ ಕುರಿತ ಪ್ರಶ್ನಿಸಿದ್ದಾರೆ. ಉದ್ದೇಶಪೂರ್ವಕ ಯಾವುದೇ ಪ್ರಸ್ತಾಪ ಮಾಡಿರುವುದಿಲ್ಲ. ಈ ವಿಷಯ ಇಷ್ಟೊಂದು ಗಂಭೀರ ಹಾಗೂ ವ್ಯಾಪಕ ಹರಡಿ ಸಾರ್ವಜನಿಕರಲ್ಲಿ ನೋವಾಗಿದ್ದು ಕಂಡುಬಂದಿದೆ. ಆದುದರಿಂದ ನಾನು ಸರ್ವರಲ್ಲಿ ವಿಷಾದ ವ್ಯಕ್ತಪಡಿಸುತ್ತೇನೆ. ತಾವೆಲ್ಲರೂ ಸಹಕರಿಸುತ್ತೀರಿ ಎಂದು ನಂಬಿದ್ದೇನೆ, ಭಾವಿಸಿದ್ದೇನೆ. ಬನ್ನಿ ಎಲ್ಲರೂ ಕೂಡಿ ಬಾಳೋಣ. ಧನ್ಯವಾದಗಳು. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮೆಣಸ್ಗೇರಿ ಗ್ರಾಮದಲ್ಲಿ ನಡೆದಾಡುವ ದೇವರೆಂದೇ ಕರೆಯಲ್ಪಡುವ ಲಿಂಗೈಕ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 3ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಶ್ರೀಗಳ ಪೂಜಾ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಡೆದಾಡುವ ದೇವರಾದ ಲಿಂಗೈಕ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ 3ನೇ ಪುಣ್ಯಸ್ಮರಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮೆಣಸಕೇರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಶ್ರೀಗಳ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೂ ಆಜಾದಿ ಕಾ ಅಮೃತ್ ಮಹೋತ್ಸವ ಪ್ರಯುಕ್ತ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಘ ಕಂದಗಲ್ ಮತ್ತು ಲಯನ್ಸ್ ಕ್ಲಬ್ ಇಳಕಲ್ ಹಾಗೂ RP ಕರಡಿ ಆಯುರ್ವೇದ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದ ಆರಂಭಕ್ಕೂ ಮುನ್ನ ಗ್ರಾಮದ ಎಲ್ಲಾ ಶಾಲಾ ಮಕ್ಕಳು ಮತ್ತು ಹಿರಿಯರು ಪೂಜಾ ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರದಲ್ಲಿ ಶಿಬಿರದ ಚಾಲನೆಗೆ ಆಗಮಿಸಿದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಪ್ರಮೋದ್ ಹಂಚಾಟೆ, ಕಾರ್ಯದರ್ಶಿಗಳಾದ ಲಯನ್ SC ಜುಂಜಾ, ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ PV ಜೋಶಿ, ಅಧ್ಯಕ್ಷರಾದ ವೀರಣ್ಣ ಜೀರ್ಗಿ ಮತ್ತು
ಮೆಣಸಗೇರಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಣ್ಣ ದೊಡ್ಡನಗೌಡ, ಮಾಲಿ ಪಾಟೀಲ್ ಮತ್ತು ವೈದ್ಯರಾದ ಡಾಕ್ಟರ್ ಎಸ್ ಬದ್ರಿನಾಥ್, ಡಾಕ್ಟರ್ ವೆಂಕಟೇಶ್ ಪೋಲಂಪಲ್ಲಿ, ಡಾಕ್ಟರ್ ಆಸ್ಮಾ, ಡಾಕ್ಟರ್ ಪ್ರವೀಣ್ ಸಜ್ಜನ್, ಡಾಕ್ಟರ್ ಸಂತೋಷ್ ಪೂಜಾರ್, ಡಾಕ್ಟರ್ ಮಂಜುನಾಥ್ ಮತ್ತು ಅವರ ತಂಡದ ಜೊತೆ 280 ರೋಗಿಗಳಿಗೆ ಉಚಿತ ತಪಾಸಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲಾ ರೋಗಿಗಳಿಗೆ ಉಚಿತ ಔಷಧಿ ವಿತರಿಸಲಾಯಿತು. ಉಚಿತ ರಕ್ತ ತಪಾಸಣೆ ಮತ್ತು ಉಚಿತ ಇಸಿಜಿ ಸೌಲಭ್ಯವನ್ನು ನೀಡಲಾಯಿತು. ಶಿಬಿರದಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲು ಸಂಬಂಧಿತ ರೋಗಗಳಿಗೆ, ಚರ್ಮ ರೋಗಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ, ಎಲುಬು ಕೀಲು ನೋವಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ಮತ್ತು ಸ್ತ್ರೀ ರೋಗಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ವಿಶೇಷ ಚಿಕಿತ್ಸೆಯನ್ನು ನೀಡಲಾಯಿತು. ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡುವ ಮೂಲಕ ಶ್ರೀಗಳ 3ನೇ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು. ಇದರ ಜೊತೆಗೆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಕೂಡ ನಡೆಸಲಾಯಿತು. ಸಂತೋಷದಿಂದ ಅವರಲ್ಲಿ ವಿದ್ಯುನ್ಮಾನವಾಗಿರ್ತಕ್ಕಂಥ ಇಡೀ ರೋಗಗಳಲ್ಲಿ ಅವ್ರ ಜೊತೆಗೆ ಅದೆಲ್ಲ ಒಳ್ಳೆಯದಾಗಲ್ಲ ಅವ್ರ ಪೂರ್ತಿಗಳನ್ನ ಚೆಕ್ ಮಾಡೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಏನಿದೆ ನೀವೆಲ್ಲ ಹೇಳ್ಕೊಂಡು ನಮ್ಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡ್ತಾರೆ. ಮುಗುಳ್ಕೋಡ್ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯ ರಸ್ತೆ ದುರಸ್ತಿ ಕುರಿತು ಸತ್ಯಂ ವಾಹಿನಿ ಬಿತ್ತರಿಸಿದ ಸುದ್ದಿಗೆ ಹಾಗೂ ಮಕ್ಕಳ ಮುಗ್ಧ ಮಾತಿಗೆ ಶಾಸಕ ಪಿ ರಾಜೀವ್ ಅವರು ಸ್ಪಂದಿಸಿದ್ದಾರೆ. ಇದು ಸತ್ಯಂ ನ್ಯೂಸ್ ಇಂಪ್ಯಾಕ್ಟ್. ಮುಗಳಖೋಡ್ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಟೆಪ್ಪನವರ್ ತೋಟ ಈ ಶಾಲೆಯ ರಸ್ತೆ ದುರಸ್ತಿ ಕುರಿತು ಸತ್ಯಂ ವಾಹಿನಿಯು ಬಿತ್ತರಿಸಿದ್ದ ಸವಿಸ್ತಾರ ಸುದ್ದಿಗೆ ಎಚ್ಚೆತ್ತುಕೊಂಡು ಹಾಗೂ ಮಕ್ಕಳ ಮುಗ್ಧ ಮಾತಿಗೆ ಸ್ಥಳೀಯ ಶಾಸಕರಾದ ಪಿ ರಾಜೀವ್ ಅವರು ಶೀಘ್ರವಾಗಿ ಸ್ಪಂದಿಸಿದ್ದಾರೆ. ಇದು ಸತ್ಯಂ ನ್ಯೂಸ್ ಇಂಪ್ಯಾಕ್ಟ್. ಮುಗಳಖೋಡ್ ಪಟ್ಟಣದ ವಾರ್ಡ್ ಸಂಖ್ಯೆ 23ರ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಟೆಪ್ಪನವರ್ ತೋಟದ ಶಾಲೆಗೆ ಹಲವಾರು ವರ್ಷಗಳಿಂದ ಸರಿಯಾದ ರಸ್ತೆ ಇಲ್ಲದೆ ಈ ಶಾಲೆಗೆ ಪ್ರತಿನಿತ್ಯ ವಿದ್ಯಾರ್ಜನೆಗಾಗಿ ಹೋಗುತ್ತಿದ್ದ ಮಕ್ಕಳು ತುಂಬಾ ತೊಂದರೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ಸ್ಥಳೀಯರು ಎಷ್ಟೇ ಬಾರಿ ಪುರಸಭೆಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಸ್ಥಳೀಯ ಮಾಜಿ ಯೋಧರಾದ ಮುರಪ್ಪ ಶೇಗುನ್ಸಿ ಮತ್ತು ಸ್ಥಳೀಯರ ಸಹಕಾರದಿಂದ ಈ ಸಮಸ್ಯೆ ಕುರಿತು ಸತ್ಯಂ ವಾಹಿನಿಯು ಸವಿಸ್ತಾರವಾದ ವರದಿಯನ್ನು ಬಿತ್ತರಿಸಿತ್ತು. ಈ ವರದಿಯಲ್ಲಿ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರು ಸ್ಥಳೀಯ ಶಾಸಕ ಪಿ ರಾಜೀವ್ ಅವರಲ್ಲಿ ಹಾಗೂ ಸರ್ಕಾರಕ್ಕೆ ತಮ್ಮ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕೆಂದು ಕೇಳಿಕೊಂಡಿದ್ದರು. ಇತ್ತೀಚೆಗಷ್ಟೇ ಪುರಸಭೆ ಚುನಾವಣೆಯಲ್ಲಿ 23ನೇ ವಾರ್ಡ್ ಸದಸ್ಯನಾಗಿ ಆಯ್ಕೆಯಾದ ಪರಶುರಾಮ್ ಕಡಕೋಳ್ ಇವರು ಸಹ ಇಲ್ಲಿನ ಸಮಸ್ಯೆ ಕುರಿತು ಶಾಸಕರಲ್ಲಿ ಮನವರಿಕೆ ಮಾಡಿದಾಗ ಶೀಘ್ರವಾಗಿ ಸ್ಪಂದಿಸಿರುವ ಶಾಸಕ ಪಿ ರಾಜೀವ್ ಮಕ್ಕಳಿಗೆ ಅನುಕೂಲವಾಗುವಂತೆ ಶುಕ್ರವಾರ ದಿನಾಂಕ 21ರಂದು ಸುಮಾರು 80 ಲಕ್ಷ ರೂಪಾಯಿಗಳ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಬಹುದಿನಗಳ ಸಮಸ್ಯೆಯಾಗಿದ್ದ ಈ ರಸ್ತೆ ನಿರ್ಮಾಣಕ್ಕೆ ಶಾಸಕರು ಶೀಘ್ರವಾಗಿ ಸ್ಪಂದಿಸಿರುವುದಕ್ಕೆ ಸ್ಥಳೀಯ ನಾಗರಿಕರು ಮತ್ತು ಶಾಲಾ ಶಿಕ್ಷಕಿಯರು ಹಾಗೂ ಮುದ್ದು ಮಕ್ಕಳು ಶಾಸಕ ಪಿ ರಾಜೀವ್ ಅವರಿಗೆ ವಾರ್ಡ್ ಸದಸ್ಯ ಪರಶುರಾಮ್ ಕಡ್ಕೋಳ್, ಮಾಜಿ ಯೋಧ ಮುರಪ್ಪ ಶೇಗುನ್ಸಿ ಹಾಗೂ ಈ ಸಮಸ್ಯೆಯನ್ನ ಬೆಳಕಿಗೆ ತಂದ ಸತ್ಯಂ ವಾಹಿನಿಗೂ ಸೇರಿದಂತೆ ಎಲ್ಲರಿಗೂ ಅಭಿನಂದನೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ರಾಜಶೇಖರ್ ನಾಯ್ಕ್, ಹಾಲಪ್ಪ ಶೇಗುನ್ಸಿ, ಮಹಾಂತೇಶ್ ಯರಡತ್ತಿ, ಪರಶುರಾಮ್ ಕಡ್ಕೋಳ್, ಕೆಂಪಣ್ಣ ಅಂಗಡಿ, ಮಂಗಲ ಪಣದಿ, ಮುಖಂಡರಾದ ಗೌಡಪ್ಪ ಖೇತ್ಗೌಡರ್, ರಾವ್ಸಾಬ್ ನಾಯ್ಕ್, ಸಚಿನ್ ಪ್ರಧಾನಿ, ರಾವ್ಸಾಬ್ ಐಗಳಿ, ಲತಾ ಹುದ್ದಾರ್, ಅನ್ನಪೂರ್ಣ ಯರಡತ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ಹೆಸರು ಮಾತ್ರ ದುರ್ಯೋಧನ, ಆದರೆ ಇವರ ಕಾರ್ಯ ಧರ್ಮರಾಯನ ಕಾರ್ಯವಾಗಿದೆ ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ರಾಯಭಾಗದ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು 3 ಬಾರಿ ಶಾಸಕರಾಗಿ ಕರ್ನಾಟಕ ಆದಿಜಾಂಬವ ನಿಗಮದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಇವರಲ್ಲಿ ಸದುವಿನಯ, ಕಷ್ಟದಿಂದ ಬಂದವರಿಗೆ ಸಹಾಯ ಮಾಡುವ ಗುಣ ನೋಡಿದರೆ ಇವರ ಹೆಸರು ದುರ್ಯೋಧನ ಎಂದು ಹೇಳಲು ನಮಗೆ ಇಷ್ಟವಾಗುವುದಿಲ್ಲ. ಇವರು ಧರ್ಮರಾಯರೇ ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ಡಿಎಂ ಐಹೊಳೆ ಅವರನ್ನ ಬೆಳಗಾವಿ ಹುಕ್ಕೇರಿ ಹಿರೇಮಠದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸನ್ಮಾನಿಸಿ ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಡಿಎಂ ಐಹೊಳೆ ಅವರು ಶ್ರೀಮಠದ ಮೇಲೆ ಅಪಾರ ಶ್ರದ್ಧೆಯನ್ನ ಇಟ್ಟುಕೊಂಡಿದ್ದಾರೆ. ಇವರು ರಾಯಭಾಗದಲ್ಲಿಯೂ ಕೂಡ ಹುಕ್ಕೇರಿ ಹಿರೇಮಠದ ಶಾಖೆಯನ್ನ ನಿರ್ಮಿಸಿ ಪ್ರತಿ ವರ್ಷ ಅದ್ದೂರಿ ಕಾರ್ಯಕ್ರಮವನ್ನ ಮಾಡುತ್ತಾ ಬಂದಿದ್ದಾರೆ ಎಂದರು. ಅವರ ಚಿರಂಜೀವಿ ಅರುಣ್ ಐಹೊಳೆ ಅವರು ನಮ್ಮ ಶ್ರೀಮಠದ ಅತಿ ಆಪ್ತ ಶಿಷ್ಯರು. ನನಗೆ ಬಹುಶಃ ಎಲ್ಲರೂ ಹೇಳಿದರು, ನಮ್ಮ ಗವಿಮಠ ಸರ್ ಹೇಳಿದರು, ಈ ಮಠ ಜಾತಿ ಮಠ ಅಲ್ಲ, ಈ ಮಠ ಸಾಮರಸ್ಯದ ಮಠ. ರಾಯಬಾಗಕ್ಕೂ ನೀವು ಹೋಗ್ಬೇಕು,
ಅದ್ಭುತವಾಗಿ ಮಠವನ್ನು ಹುಕ್ಕೇರಿ ಹಿರೇಮಠವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಹಿಂದೆ ದುರ್ಯೋಧನ ಐಹೊಳೆ ಅವರೇ ಅದಕ್ಕೆ ಮೂಲ ಪ್ರೇರಣೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಶಾಸಕರಾದ ಡಿಎಂ ಐಹೊಳೆ ಅವರು ಮಾತನಾಡಿ, ನಮಗೆ ನಮ್ಮ ಮನೆತನಕ್ಕೆ ಗುರುಗಳಾಗಿ ನಿಂತುಕೊಂಡು ಚಂದ್ರಶೇಖರ ಶಿವಾಚಾರ್ಯರು ನಿರಂತರವಾಗಿ ಆಶೀರ್ವದಿಸುತ್ತಾ ಬಂದಿದ್ದಾರೆ. ಅವರ ಆಶೀರ್ವಾದ ಸದಾ ಇರಲಿ ಎಂದರು. ಮತ್ತು ಬೆಳಗಾವಿ ಹಿರೇಮಠದ ಪರಮ ಪೂಜ್ಯರಾದಂಥ ಶ್ರೀ 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 ಚಂದ್ರಶೇಖರ ಸ್ವಾಮೀಜಿಯವರ ಪಾದಕ್ಕೆ ಅಣಿವಳಿದು ಹಾಗೂ ಪುರುಷಾಂತೇಶ್ವರ ದೇವರ ಪಾದಕ್ಕೆ ಅಣಿವಳಿದು ಇವತ್ತು ಇಲ್ಲಿ ಬೆಳಗಾವಿಯಲ್ಲಿ ನಮ್ಮ ಗಡಿನಾಡ ಪ್ರಾಧಿಕಾರದ ಅಭಿವೃದ್ಧಿ ಅಧ್ಯಕ್ಷರಾದಂಥ ಚಂದ್ರಶೇಖರ ಸೋಮಶೇಖರ್ ಸಾಹೇಬರು ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಬಹಳ ಸಂತೋಷ. ಅವರಿಗೂ ಕೂಡ ನನ್ನ ವೈಯಕ್ತಿಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ವೇದಿಕೆ ಮೇಲೆ ಹುಕ್ಕೇರಿ ಬೆಳಗಾವಿ ಹಿರೇಮಠದ ಪೂಜ್ಯರಾದಂಥ ಚಂದ್ರಶೇಖರ ಸ್ವಾಮೀಜಿಯವರ ಪಾದಕ್ಕೂ ಕೂಡ ಅಣಿಮಡಿದರು. ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಮುಂಡರಗಿಯಲ್ಲಿ ರೋನ್ ಕ್ಷೇತ್ರದ ಶಾಸಕ ಕಳಕಪ್ಪ ಬಂಡಿ ಮತ್ತು ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾನಿ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆ ಜರುಗಿತು. ಸಭೆಯಲ್ಲಿ ಶಾಸಕರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಮುಂಡರ್ಗಿಯಲ್ಲಿ ರೋಣ ಕ್ಷೇತ್ರದ ಶಾಸಕ ಕಳಕಪ್ಪ ಬಂಡಿ ಮತ್ತು ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾನಿ ಅವರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆ ಜರುಗಿತು. ಮುಂಡರ್ಗಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಭೆಗೆ ಆಗಮಿಸಿದ್ದರು. ಕೋವಿಡ್ ಸೋಂಕು ಜಾಸ್ತಿ ಆಗುತ್ತಿರುವುದರಿಂದ ಸರ್ಕಾರದ ಕೋವಿಡ್-19 ನಿಯಮವನ್ನು ಪಾಲಿಸಿ. ಶಾಸಕ ಕಳಕಪ್ಪ ಬಂಡಿ ಮಾತನಾಡಿ, ಕಪ್ಪತ್ತಗುಡ್ಡದ ರಕ್ಷಣೆಯು ನಿಮ್ಮೆಲ್ಲರ ಮೇಲಿದೆ. ಅರಣ್ಯವನ್ನ ಬೆಂಕಿಯಿಂದ ರಕ್ಷಿಸೋಣ. ಅರಣ್ಯ ರಕ್ಷಣೆ ನಿಮ್ಮೆಲ್ಲರ ಜವಾಬ್ದಾರಿ. ಅರಣ್ಯವನ್ನ ಬೆಳೆಸೋಣ ಎಂದರು. ಒಂದು ವೇಳೆ ಅರಣ್ಯವನ್ನು ನಾಶಪಡಿಸುವುದು ಕಂಡು ಬಂದರೆ ಅಂಥವರ ವಿರುದ್ಧ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಲು ಅರಣ್ಯ ಅಧಿಕಾರಿಗಳಿಗೆ ಈಗಾಗಲೇ ಆದೇಶಿಸಲಾಗಿದೆ ಎಂದರು. ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾದ ಸಮಯಕ್ಕೆ ಬರುವುದಿಲ್ಲ, ಇನ್ನೂ ಕೆಲವು ಸಮಸ್ಯೆಗಳು ಇವೆ ಎನ್ನುವ ಮಾಹಿತಿಯನ್ನು ಆಧರಿಸಿ ತಕ್ಷಣ ವಿಶೇಷ ತನಿಖೆ ಮಾಡಿ ವರದಿ ನೀಡಿ ಎಂದು ಟಿಎಚ್ಒ ರಾಜೇಶ್ ಅವರಿಗೆ ಸೂಚನೆ ನೀಡಿದರು. ಅಕ್ಷರ ದಾಸೋಹ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕೂಡ ನಡೆಯಿತು. ತೊಗರಿ ಬೇಳೆ, ಅಕ್ಕಿ, ತರಕಾರಿ, ಇನ್ನೂ ಉಳಿದ ಪದಾರ್ಥಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸಿ ಮಕ್ಕಳಿಗೆ ಊಟ ನೀಡುತ್ತಾರೆ ಇಲ್ಲ ಎನ್ನುವುದನ್ನು ನೀವು ನೋಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಕವಿತಾ ಉಳ್ಳಾಗಡ್ಡಿ, ಪುರಸಭೆ ಅಧ್ಯಕ್ಷರು, ತಹಶೀಲ್ದಾರ್ ಆಶಪ್ಪ ಪೂಜಾರ್, ಸಿಪಿಐ ಸುನಿಲ್ ಸವದಿ, ಗದಗ್ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಪರಿಮಳ ಹಾಗೂ ಅನೇಕ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಬರುವ ದಿನಗಳಲ್ಲಿ ಅದನ್ನು ಕ್ಯಾಬಿನೆಟ್ಗೆ ಬರಬೇಕು. ಯಾಕಂದ್ರೆ 100 ಕೋಟಿ ರೂಪಾಯಿ ಹೆಚ್ಚು ಮೊತ್ತದ ದುಡ್ಡು ಕ್ಯಾಬಿನೆಟ್ಗೆ ಬರಬೇಕಾಗುತ್ತೆ. ಅದಕ್ಕೆ 3 ಕೋಟಿ ರೂಪಾಯಿ 176 ಕೋಟಿ ರೂಪಾಯಿ ಇದು 190 ಕೋಟಿ ರೂಪಾಯಿ ಇದೆ. ಅದಕ್ಕೆ ಕ್ಯಾಬಿನೆಟ್ಗೆ ಬರಬೇಕಾಗಿದ್ದರಿಂದ ಆದಷ್ಟು ಶೀಘ್ರ ಅದನ್ನು ಕ್ಯಾಬಿನೆಟ್ಗೆ ತಂದು ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಸಿ ಅದನ್ನು ಕೂಡಲೇ ಟೆಂಡರ್ ಕಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಿಸುವಂಥ ಹೇಳಿ ನಮ್ಮ ಜೇವರ್ಗಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಾಡಳಿತದ ವತಿಯಿಂದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 902ನೇ ಜಯಂತಿ ಉತ್ಸವ ಆಚರಣೆ ಮಾಡಲಾಯಿತು. ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 902ನೇ ಜಯಂತಿ ಉತ್ಸವ ಆಚರಣೆ ಮಾಡಲಾಯಿತು. ಜೇವರ್ಗಿಯ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಾಡಳಿತದ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ 902ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ವಿನಯ್ ಕುಮಾರ್ ಪಾಟೀಲ್, ಸಮಾಜದ ತಾಲೂಕು ಅಧ್ಯಕ್ಷ ರೇವಣ್ ಸಿದ್ದಪ್ಪ ಗೌಡ, ಕಮಾನ್ ಮನಿ, ಭಗವಂತರಾಯ ಬೆನ್ನೂರು, ಚಂದ್ರಶೇಖರ್ ಸಿರಿ, ಮಲ್ಲೇಶ್ ಗೌಡ ರೇವನೂರು, ಭೀಮರಾಯ್ ಜನಿವಾರ್, ರಾಮು ಬಿ ಚೆನ್ನೂರು, ಸಿದ್ದನ್ಗೌಡ ಬಿರಾದಾರ್, ಸಂತೋಷ್ ಜೈನಾಪುರ್, ಗಿರೀಶ್ ತುಂಬಗಿ, ಭೀಮಾಶಂಕರ್ ತಳವಾರ್, ರಾಜು ತಳವಾರ್, ಮರಪ್ಪ ಸರಡ್ಗಿ, ನಿಂಗಣ್ಣ ರದ್ದೇವಾಡ್ಗಿ, ರಾಜು ತಳವಾರ್, ಗುರು ಜೈನಾಪುರ್ ಮುಂತಾದವರು ಉಪಸ್ಥಿತರಿದ್ದರು. ಸುರಪುರ ತಾಲೂಕಿನ ತಿಂಥನಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜನರ ಅನುಕೂಲಕ್ಕಾಗಿ ಡಿಜಿಟಲ್ ಸೇವಾ ಕೇಂದ್ರದ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂಥನಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜನಸಾಮಾನ್ಯರ ಅನುಕೂಲಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಯುಕ್ತಾಶ್ರಯದಲ್ಲಿ ಗ್ರಾಮದ
ಡಿಜಿಟಲ್ ಸೇವಾ ಕೇಂದ್ರವನ್ನು ಗಂಗಾಧರ್ ನಾಯಕ್ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಉದ್ಘಾಟನೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಗ್ರಾಮಕ್ಕೆ ಡಿಜಿಟಲ್ ಸೇವಾ ಕೇಂದ್ರವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೀಡಿದ್ದು ನಮ್ಮೂರಿನ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಅಸಂಘಟಿತ ಜನರಿಗೆ ಈ ಶ್ರಮ ಕಾರ್ಡ್ ಮಾಡಿಕೊಡುವುದಾಗಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀಯುತ ಸಂತೋಷ್ ಎಎಸ್ ಮಾತನಾಡುತ್ತಾ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಸಮಾಜಕ್ಕೆ ಸಾವಿರಾರು ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದು ಅದರಲ್ಲಿ ಪ್ರಸ್ತುತ ಸಿಎಸ್ಸಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮವಾಗಿರುತ್ತದೆ. ಈ ಕೇಂದ್ರದಲ್ಲಿ ಸುಮಾರು 700 ತರಹದ ಸರ್ಕಾರಿ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಸರ್ಕಾರವು ಕೇಂದ್ರ ಸೇವೆಗಳಿಗೆ ಎಷ್ಟು ದರ ನಿಗದಿ ಮಾಡಲಾಗಿದೆಯೋ ಅಷ್ಟೇ ದರದಲ್ಲಿ ಪ್ರಾಮಾಣಿಕವಾಗಿ ಸೇವೆ ನೀಡಲು ನಮ್ಮ ಸಂಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರಾದ ಕಿಶನ್ ರಾವ್ ಕುಲಕರ್ಣಿ ಮಾತನಾಡುತ್ತಾ ಈ ಕಾರ್ಯಕ್ರಮದ ಸೌಲಭ್ಯ ಪಡೆದುಕೊಳ್ಳುವಂತೆ ಶುಭ ಹಾರೈಸಿದ್ರು. ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕ ರಾಜಪ್ಪ ವಿಜೆ ಹಾಗೂ ತಾಲೂಕಿನ ನೋಡಲ್ ಅಧಿಕಾರಿ ರಮೇಶ್ ಕದಂಬ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾರುತಿ ಬೂದ್ಗುಂಪಿ, ಸ್ಥಳೀಯ ಸೇವಾ ಪ್ರತಿನಿಧಿ ಸವಿತಾ ಕುಲಕರ್ಣಿ, ಸಂಘದ ಸದಸ್ಯರು ಮತ್ತು ಸಿಎಸ್ಸಿ ಸೇವಾ ಕೇಂದ್ರ ಸಿಬ್ಬಂದಿ ಭಗತ್ ಎಂ ನಾಯಕ್, ಶ್ರೀ ಅಯ್ಯಣ್ಣ ನಾಯಕ್ ಕಕ್ಕೇರ, ಶ್ರೀ ಧರ್ಮಣ್ಣ ಹುಲ್ಲೂರು ಮತ್ತು ಊರಿನ ಗಣ್ಯರು ಉಪಸ್ಥಿತರಿದ್ದರು. ರಮೇಶ್ ಕದಂಬ್ ಅವರು ಕಾರ್ಯಕ್ರಮ ನಿರೂಪಿಸಿದ್ರು. ಭಗತ್ ಎಂ ನಾಯಕ್ ವಂದನಾರ್ಪಣೆ ನೆರವೇರಿಸಿದ್ರು. ಶಿಷ್ಯನಿಗೆ ತನ್ನ ಗುರುವಿನ ಒಂದು ಅನುಗ್ರಹ ಮಾಡಿದ ಮೇಲೆ ಅವನ ಹಿರಿಹೀನತನ ಕಳೆದುಕೊಂಡ ಮೇಲೆ ಆ ಗುರು ಆ ಮನೆಯಲ್ಲಿ ಊಟ ಮಾಡದೆ ಅವರ ಮನೆಯಿಂದ ದವಸಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇರಲ್ಲ. ಅದು ಸಹ ಏನಾಗುತ್ತಂದರೆ ಆ ಗುರುವಿನ ಬಳಿ ಜಾತಿ ವ್ಯವಸ್ಥೆಯನ್ನು ತೋರ್ಪಡಿಸಿದೆ ಅಂತ ಈ ಒಂದು ವಚನದ ತಾತ್ಪರ್ಯ. ಹಾಗೆಯೇ ಈ ಒಂದು ನಮಗೆಲ್ಲ ಗೊತ್ತಿರಬೇಕು, ಅಂಬಿಗರ ಚೌಡಯ್ಯನ ವಚನಗಳು ಸಾರ ಇಷ್ಟೇ. ಅವನ ವಚನಗಳು ಹೆಂಗಿದ್ರು ಅಂದರೆ ಹರಿತವಾಗಿರ್ತಕ್ಕಂಥದ್ದು, ತುಂಬ ಚುರುಕಾಗಿರ್ತಕ್ಕಂಥದ್ದು, ಚಾಟಿಯ ಏಡಿನಂತೆ ಹಸಿಗೋಡಿಗೆ ಹರಳಿಟ್ಟಂತೆ, ಯಾವುದೇ ದಯ ದಾಕ್ಷಿಣ್ಯವಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಸಮಾಜದಲ್ಲಿ ಅಂಟಿಕೊಂಡ ಸುಡುಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಲ್ಲಗೆಡ್ತಕ್ಕಂಥ ಮಹಾನ್. ರಾಯಬಾಗ್ ತಾಲೂಕಿನ ಕಟ್ಟಕಡೆಯ ಹಳ್ಳಿಯಾದ ಹಂದಿಗುಂದ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕೊನೆಗೂ ಸಿಕ್ಕಿದೆ ನಿವೇಶನ ಭಾಗ್ಯ, ಜೊತೆಗೆ ಕಟ್ಟಡದ ಸೌಭಾಗ್ಯ ಕೂಡ ಸಿಕ್ಕಿದೆ. ಇದು ಸತ್ಯಂ ವಾಹಿನಿ ಬಿಗ್ ಇಂಪ್ಯಾಕ್ಟ್. ಹೌದು, ರಾಯಬಾಗ್ ತಾಲೂಕಿನ ಕಡೆಯ ಹಳ್ಳಿಯಾದ ಹಂದಿಗುಂದ್ ಗ್ರಾಮಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮನಗೌಡ ಪಾಟೀಲ್ ಹಾಗೂ ಗ್ರಾಮದ ಎಲ್ಲ ಪ್ರಮುಖರ ಸತತ ಪ್ರಯತ್ನದಿಂದ 2007-8ನೇ ಸಾಲಿನಲ್ಲಿ ಮಾಜಿ ಶಿಕ್ಷಣ ಸಚಿವ ಬಸವರಾಜ ಹೊರಟ್ಟಿ ಅವರಿಂದ ಗ್ರಾಮಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಮಂಜೂರಾತಿ ಮಾಡಿಕೊಂಡು ಬರಲಾಗಿತ್ತು. ಕಾಲೇಜು ಮಂಜೂರಾತಿಗೆ 12 ವರ್ಷ ಕಳೆದರೂ ಸಹ ಕಾಲೇಜಿಗೆ ನಿವೇಶನ ಹಾಗೂ ಕಟ್ಟಡ ಭಾಗ್ಯ ಇಲ್ಲಿಯವರೆಗೂ ಲಭ್ಯವಾಗಿರಲಿಲ್ಲ. ಈ ಹಿಂದೆ ಮಾಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾಮಗಾರಿ ನಾಯಿ ನರಿಗಳ ವಾಸಸ್ಥಾನವಾಗಿತ್ತು. ಈ ದುರವಸ್ಥೆಯನ್ನ ಕುರಿತು ಸತ್ಯಂ ವಾಹಿನಿಯು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಮನಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಶೈಲ್ ಪಾಟೀಲ್ ಹಾಗೂ ಗ್ರಾಮದ ಮುಖ್ಯಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಿ ಸವಿಸ್ತಾರವಾದ ವರದಿಯನ್ನ ಬಿತ್ತರಿಸಿತ್ತು. ಕೂಡಲೇ ಸ್ಪಂದಿಸಿದ ಕುಡಚಿ ಶಾಸಕ ಪಿ ರಾಜು ಪ್ರಥಮವಾಗಿ ಹಂದಿಗುಂದ್ ಗ್ರಾಮದ ಎಲ್ಲಾ ಪ್ರಮುಖರನ್ನ ಕರೆಸಿ ಚಿಂತನ ಸಭೆಯನ್ನ ನಡೆಸಿ 1 ತಿಂಗಳಿನಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು. ಅದರಂತೆ ಶುಕ್ರವಾರ ಹಂದಿಗುಂದ್ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಪಿ ರಾಜು ಹಂದಿಗುಂದ್ ಗ್ರಾಮದ ಜನರ ಬಹುದಿನದ ಬೇಡಿಕೆಯಾಗಿದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ನಿವೇಶನ ಮಂಜೂರು ಮಾಡಿಸುವುದಲ್ಲದೆ 1,63 ಲಕ್ಷ ರೂಪಾಯಿಗಳ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ್ರು. ಶಾಸಕರ ಸಮಯ ಪ್ರಜ್ಞೆ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮನಗೌಡ ಪಾಟೀಲ್ ಇಂತಹ ಶಾಸಕರು ನಮಗೆ ಸಿಕ್ಕಿದ್ದು ಈ ಭಾಗದ ಜನರ ಸೌಭಾಗ್ಯವೇ ಸರಿ ಎಂದರು. ಶಾಸಕರು ತ್ವರಿತವಾಗಿ ಮಾಡಿರುವಂತಹ ಈ ಕೆಲಸಕ್ಕೆ ಹಂದಿಗುಂದ್ ಗ್ರಾಮ ಸಂಪೂರ್ಣ ಅವರಿಗೆ ಅಭಿನಂದನೆ ಸಲ್ಲಿಸುತ್ತದೆ. ಜೊತೆಗೆ ಈ ಸಮಸ್ಯೆಯನ್ನ ಎಳೆಯಾಗಿ ಬಿತ್ತರಿಸುವ ಮೂಲಕ ಶಾಸಕರ ಮತ್ತು ಅಧಿಕಾರಿ ವರ್ಗದವರ ಗಮನ ಸೆಳೆಯುವಂತೆ ವರದಿ ಮಾಡಿದೆ. ಸತ್ಯಂ ವಾಹಿನಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಬಿಜೆಪಿ ಕುಡಚಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖಾನ್ ಗೌಡರ್, ಶಾಸಕರು ಈ ಭಾಗದ ವಿದ್ಯಾರ್ಥಿನಿಯರಿಗಾಗಿ ಪದವಿ ಪೂರ್ವ ಕಾಲೇಜಿನ ನಿವೇಶನ ಹಾಗೂ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ್ದು ತುಂಬಾ ಸಂತಸದ ವಿಷಯ. ಅದೇ ರೀತಿ ಈ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆಯನ್ನು ಮಂಜೂರು ಮಾಡಿಕೊಟ್ಟರೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಉಪಯೋಗವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಹಂದಿಗುಂದ್ ಗ್ರಾಮದ ಎಲ್ಲ ಪ್ರಮುಖರು, ಬಿಜೆಪಿ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ಚಿದಾನಂದ್ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್.
ಇಲ್ಲ ನಾವು ಹಿಂದೆ ನಮ್ಮ ರಾಜಕೀಯ ಅನುಭವದೊಳಗೆ ನೋಡ್ಕೊತ ಬಂದ ಭಾಳಷ್ಟು ಶಾಸಕರನ್ನ ಭಾಳಷ್ಟು ಸಂಸದರನ್ನ ನಾವು ನೋಡ್ಕೊತ ಬಂದಾಗಿನಿಂದನು ಈಗ ಬಂದು ಏನು ಪರಿವರ್ತನೆ ಭಾಳಷ್ಟು ಅನುಕೂಲತೆ ಆಗೈತಿ. ಪ್ರತಿ ಹಳ್ಳಿ ಜನಸಾಮಾನ್ಯರು ಕೂಡ ಬೆರೆದಿರ್ಬೋದು ಅಥವಾ ಕೆಲಸ ಕೇಳೋದಿರ್ಬೋದು ಮಾಡೋದಿರ್ಬೋದು. ಈಗ ನೋಡ್ರಿ ಈಗ ಮೊನ್ನೆ ಕೇಳಿದ್ವಿ, ಇದು ಅನಿವಾರ್ಯ ಇತ್ತು, ನಮ್ದು ಕೋವಿಡ್ ಸಂದರ್ಭ ನೆರೆ ಪರಿಹಾರದೊಳಗೆ ದುಡ್ಡಿನ ಅಭಾವ ಆಗೋದ್ರೇನು ಇತ್ತಿತ್ತು. ಈಗ ತೊಗೊಂಬಂದ ಇದು ದೊಡ್ಡ ಅಮೌಂಟ್, ಇದು 1,36,00,000 ರೂಪಾಯಿ, 1.5 ಕೋಟಿ ರೂಪಾಯಿ ಕೆಲಸ. ಇನ್ನು 4-6 ಹಾದಿಗಳು ಈಗ ಸದ್ಯ ಮಂಜೂರಾತಿಗೆ ನಿಂತಿದ್ದಾವೆ. ಅವನು ನಾಳಿನ ಸಾಹೇಬ್ರಿಗೆ ಆರಾಮಾದ್ರೆ ಅವನು ಪೂಜೆ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದರ ಜೊತೆ ಭಾಳ ಅವಶ್ಯಕತೆ ಐತೆ ನಮ್ಮಲ್ಲಿ. ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾಗಿದ್ದ ಅನುದಾನ ಬಿಡುಗಡೆಗಾಗಿ 5% ಲಂಚ ಕೇಳಿದ್ದ ಬೆಳಗಾವಿಯ ಮುಜರಾಯಿ ಇಲಾಖೆ ತಹಶೀಲ್ದಾರರ ಮತ್ತು ಆತನ ಸಂಬಂಧಿಯನ್ನು ಎಸಿಬಿ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿ ಶುಕ್ರವಾರ ರಾತ್ರಿ ವಶಕ್ಕೆ ಪಡೆದಿದ್ದಾರೆ. ಎಸಿಬಿ ಮಿಂಚಿನ ಕಾರ್ಯಾಚರಣೆ, ಬೆಳಗಾವಿಯ ಮುಜರಾಯಿ ತಹಶೀಲ್ದಾರ್ ಅರೆಸ್ಟ್. ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಮಂಜೂರಾಗಿದ್ದ ಅನುದಾನ ಬಿಡುಗಡೆಗಾಗಿ 5% ಲಂಚ ಕೇಳಿದ್ದ ಬೆಳಗಾವಿಯ ಮುಜರಾಯಿ ಇಲಾಖೆ ತಹಶೀಲ್ದಾರ್ ಮತ್ತು ಆತನ ಸಂಬಂಧಿಯನ್ನ ಭ್ರಷ್ಟಾಚಾರ ನಿರ್ಮೂಲನಾ ದಳದ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿ ಶುಕ್ರವಾರ ರಾತ್ರಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮುಜರಾಯಿ ತಹಶೀಲ್ದಾರ್ ದಶರಥ ನಕುಲ್ ಜಾಧವ್ ಮತ್ತು ಆತನ ಸಂಬಂಧಿ ಸಂತೋಷ್ ಕಡೋಲ್ಕರ್ ಬಂಧಿತ ಆರೋಪಿಗಳು. ರಾಮದುರ್ಗದಲ್ಲಿನ ಯಕಲಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಮುಜರಾಯಿ ಇಲಾಖೆಯ ಆರಾಧನಾ ಸ್ಕೀಮ್ ಅಡಿಯಲ್ಲಿ ರೂಪಾಯಿ 4 ಲಕ್ಷ ಮಂಜೂರಾಗಿತ್ತು. ಅನುದಾನ ಬಿಡುಗಡೆಗಾಗಿ ನಕುಲ್ ಜಾಧವ್ ಅವರು 20,000 ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದರು ಎನ್ನಲಾಗಿದೆ. ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಸುಭಾಷ್ ಗೋಡ್ಕೆ ಎಂಬುವವರು ಎಸಿಬಿಗೆ ದೂರು ನೀಡಿದ್ದರು. ದೂರು ಸ್ವೀಕರಿಸಿ ಕಾರ್ಯಾಚರಣೆ ನಡೆಸಿರುವ ಅಧಿಕಾರಿಗಳು ತಹಶೀಲ್ದಾರ್ ಪರವಾಗಿ ಲಂಚ ಸ್ವೀಕರಿಸುತ್ತಿದ್ದ ಆತನ ಸಂಬಂಧಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಂಧಿಸಿದ್ದಾರೆ. ಬಳಿಕ ಇದೇ ಪ್ರಕರಣದಲ್ಲಿ ತಹಶೀಲ್ದಾರ್ ಜಾಧವ್ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಎಸಿಬಿ ಎಸ್ಪಿ ಬಿಎಸ್ ನೇಮಗೌಡ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕರುಣಾಕರ ಶೆಟ್ಟಿ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳಾದ ಅಡಿವೇಶ್ ಗೂದಿಗೊಪ್ಪ ಮತ್ತು ಸುನಿಲ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಈ ದಾಳಿಯನ್ನು ನಡೆಸಿದ್ದಾರೆ. ಕಾಗವಾಡ ಕ್ಷೇತ್ರದ ಗುಂಡೇವಾಡಿ ಗ್ರಾಮದಲ್ಲಿ ಸಸಿ ನೆಡುವ ಮೂಲಕ ಕೃಷಿ ಹೊಂಡ ನಿರ್ಮಾಣ ಕಾರ್ಯಕ್ಕೆ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಚಾಲನೆ ನೀಡಿದರು. ಕಾಗವಾಡ ಕ್ಷೇತ್ರದ ಶಾಸಕರಾದ ಶ್ರೀಮಂತ್ ಪಾಟೀಲ್ ಗುಂಡೇವಾಡಿ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಸುಮಾರು 38 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿಗೆ ಸಸಿ ನೆಡುವುದರ ಮೂಲಕ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿದರು. ಕೃಷಿ ಹೊಂಡ ಉದ್ಘಾಟನೆಗೊಳಿಸಿ ಮಾತನಾಡಿದ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ರೈತರಿಗೆ ಅನುಕೂಲವಾಗಲಿ ಎಂದು ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಇದೇ ವೇಳೆ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಉತ್ತಮ ರೀತಿಯ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಡಬೇಕೆಂದು ಸೂಚನೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಇಲಾಖೆಯ ಇಂಜಿನಿಯರ್ ವೀರಣ್ಣ ವಾಲಿ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಮುಖಂಡರಾದ ಮುರುಗೆಪ್ಪ ಮಗದುಂ, ರೇವಣ್ಣ ಪಾಟೀಲ್, ಸಿದ್ದರಾಯಿ ತೇಲಿ, ಶಿವಾನಂದ್ ಗೋಲ್ಭಾವಿ, ದಿಲೀಪ್ ಪವಾರ್, ರಜಾಕ್ ಮುಲ್ಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕನಸಗಿರಿ ಗ್ರಾಮಕ್ಕೆ ಇಂದಿನವರೆಗೂ ಬಸ್ ಸಂಚಾರವಿಲ್ಲ. ಶಾಲಾ ಕಾಲೇಜುಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರವೂ ಇಲ್ಲ. ಈ ಗ್ರಾಮ ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗಿ ಹೋಗುತ್ತಿದೆ. ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಕನಸಗೇರಿ ಗ್ರಾಮ ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತು ಕುಳಿತಿದೆ. ಮುಧೋಳ ತಾಲೂಕಿನ ಕನಸಗೇರಿ ಗ್ರಾಮಕ್ಕೆ ಇಲ್ಲಿಯವರೆಗೂ ಕೂಡ ಬಸ್ ವ್ಯವಸ್ಥೆ ಇಲ್ಲ. ಈ ಗ್ರಾಮದಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಬೇಕಾದರೆ 2 ಕಿಲೋಮೀಟರ್ ಗಟ್ಟಲೆ ದೂರ ನಡೆದುಕೊಂಡು ಬಂದು ದಾನನಟ್ಟಿ ಗ್ರಾಮದಿಂದ ಬಸ್ ಹತ್ತಿಕೊಂಡು ಶಾಲೆಗಳಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಅಲ್ಲದೆ ಈ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇರುವುದಿಲ್ಲ. ಗ್ರಾಮದ ಜನರನ್ನ ವಿಚಾರಿಸಿದಾಗ ಹೆಣ್ಣು ಮಕ್ಕಳ ಹೆರಿಗೆ ಸಂದರ್ಭ ನೆನೆಸಿಕೊಂಡರೆ ಬಹಳ ದುಃಖವಾಗುತ್ತದೆ ಅಂತಾರೆ. ಆಸ್ಪತ್ರೆಗೆ ಹೆರಿಗೆಗೆಂದು ಹೆಣ್ಣು ಮಕ್ಕಳನ್ನ ಕರೆದೊಯ್ಯಲು ವಾಹನಗಳ ಸೌಲಭ್ಯ ಕೂಡ ಇರುವುದಿಲ್ಲ. ಮೇಲಾಗಿ ಇಂತಹ ಸಂದರ್ಭದಲ್ಲಿ ಪಕ್ಕದ ಊರಿನವರಿಗೆ ಫೋನ್ ಮಾಡಿ ವಾಹನಗಳನ್ನು ತರಿಸಿಕೊಂಡು ಆಸ್ಪತ್ರೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಮ್ಮದಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು. ತಮ್ಮ ಪರಿಸ್ಥಿತಿಯ ಬಗ್ಗೆ
ಗ್ರಾಮಸ್ಥರು ಸತ್ಯಂ ವಾಹಿನಿ ಎದುರು ಅಳಲು ತೋಡಿಕೊಂಡಿದ್ದಾರೆ. ಈ ಗ್ರಾಮಕ್ಕೆ ಸರಿಯಾದ ರಸ್ತೆಗಳು ಇಲ್ಲ, ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳು ಕೂಡ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಕನಸಗೇರಿ ಗ್ರಾಮ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಎಂದರೂ ತಪ್ಪಾಗಲಾರದು. ಕನಸಗೇರಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಗಮನ ಹರಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಗ್ರಾಮಸ್ಥರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನಾದರೂ ಇಲ್ಲಿನ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಕನಸಗೇರಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕನಸಗೇರಿ ಗ್ರಾಮದಲ್ಲಿ ನಾವಿದ್ದೇವೆ. ಈಗ ಈ ಗ್ರಾಮದ ಜನಪ್ರತಿನಿಧಿ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಹೆಸರು ಅವ್ರನ್ನ ಕೇಳೋಣ. ಬನ್ನಿ, ನಿಮ್ಮ ಹೆಸರು? ಹೆಸರು ಪ್ರಕಾಶ್ ಪಾಟೀಲ್ ಅಂತ ಸರ್. ಗ್ರಾಮ ಪಂಚಾಯತಿ ದಾದಂತಿಂದ ಸದಸ್ಯರಾಗಿ ಆರಿಸಿ ಬಂದಿನಿ. 3ನೇ ವಾರ್ಡ್ನಿಂದ ಕನಸಗೇರಿ. ನಮ್ಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅದಾವೆ. ಒಟ್ಟು ನಾವು ಸ್ವಲ್ಪ ಮುಂದೆ ಹೋಗ್ತೀವಿ, ಅದ್ರ ಮೇಲೆ ಬಗೆಹರಿಸ್ತಾರೆ. ಈಗ ನೀವು ವೋಟಿಂಗ್ ಪವರ್ ಎಷ್ಟು ಅದ ರೀ ಈ ಗ್ರಾಮದಲ್ಲಿ? ವೋಟಿಂಗ್ ಪವರ್ ಅಲ್ಲಿ ನಮ್ಮಲ್ಲಿ 500. ಬಸ್ಸಿನ ಸೌಕರ್ಯ? ಬಸ್ಸಿನ ಸೌಕರ್ಯ ಇಲ್ರಿ. ಸ್ವಲ್ಪ ರಸ್ತಾದ ಪ್ರಾಬ್ಲಮ್ ಐತಿ. ಅದ್ರ ಸಂಬಂಧ ಬಸ್ಸಿನ ಸೌಕರ್ಯ ಇಲ್ಲ. ಮತ್ತೆ ನೀವು ಇಲ್ಲಿ ಜನ ಈಗ ಬಸ್ ಅನುಕೂಲ ಇಲ್ಲ ಅಂದ್ರೆ ತಿರ್ಗಾಡೋದು ಯಾವ ರೀತಿ ಮಾಡ್ತಾರೆ? ಸ್ವಲ್ಪ ತ್ರಾಸ ತಂದ್ರೆ ತಳಗ ಹೋಗುದು, ನಡ್ಕೊತ ಹೋಗ್ಬಾರ್ದು ಮಾಡ್ತಾರೆ. ದಾಂಟಿಗೆ ಸ್ವಲ್ಪ ಬಂದಿತ್ರಿ ಬಸ್ ಒಮ್ಮೆ, ಆದ್ರೆ ಸ್ವಲ್ಪ ಎಮ್ಮಿಗೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾಗೈತಿ. ರಸ್ತಾ ಪ್ರಾಬ್ಲಮ್ ಐತಿ, ಅದ್ರ ಸಂಬಂಧ ಉಳ್ದ ಸರ್. ಶಾಲೆ ಹುಡುಗರಿಗೆ ತ್ರಾಸ ಆಗತ್ತೆ. ಹಿಂಗಾಗಿ ನಡ್ಕೊತ ಬರಾಕತ್ತಾರ. ಬಸ್ಸಿನ ಅನುಕೂಲ ಇರ್ಬೇಕಾದ್ರೆ ಬಸ್ಸಿನ ಅನುಕೂಲ ಬೇಕಾಯ್ತು. ಸಾಲಿ ಮಕ್ಳಿಗೆ ಬಸ್ಸನ ಇಲ್ರಿ ಪಾಪ. ದಾರಿಟಿಗೆ ಹೋಗುದು, ಹತ್ತುದು, ಬರ್ದು, ಟೈಮ್ ಸಿರಿ ಸಾಲಿ ಬಿಟ್ಟು ಟೈಮ್ ದೌಡ್ ಓಡಾಡ್ತಾ ಬರ್ದು ಮತ್ ಬಸ್ ಹತ್ತುದು, ಇದ ಪ್ರಾಬ್ಲಮ್ ಆಗತೈತಿ ನೋಡ್ರಿ. ಹೇಳ್ರಿ, ನಿಮ್ಮ ಹೆಸರು ಏನ್ರಿ? ಸೋಮಪ್ಪ. ನಿಮ್ದು ಏನ್ರಿ ಅಭಿಪ್ರಾಯ? ಬಸ್ಸಿನ ಸೌಕರ್ಯ ಮಾಡ್ರಿ. ಬಸ್ಸಿನ ಸೌಕರ್ಯ ಅಧಿಕಾರಿಗಳು ಈಗಾಗಲೇ ಅರ್ಜಿ ಸಲ್ಲಿಸಿದ್ರಿ, ಆದ್ರೂ ಇವತ್ತಿಗೂ ಬಸ್ ಇಲ್ಲ. ಈ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಬಹಳ ತೊಂದರೆ ಇದ್ದುದರಿಂದ ಗ್ರಾಮಸ್ಥರು ಎಲ್ಲರ ಬೇಡಿಕೆ ಬಸ್ಸು ಅವಶ್ಯವಾಗಿ ಬೇಕೆನ್ನುವುದಿದೆ. ಬನ್ನಿ ಕೇಳೋಣ. ಇಲ್ಲೇ ನನ್ನ ಹೆಸರು ರಾಮಪ್ಪ. ಅಂಕಪ್ಪ. ಮತ್ತೆ ಬಸ್ ಇಲ್ಲಕ್ಕಾಗಿ ಬಹಳ ತೊಂದರೆ. ಗಾಡಿ ಇದ್ದಾರು ಗಾಡಿ ತಗೊಂಡ್ ಹೋಗ್ರಿ, ಸೈಕಲ್ ಕಾಲ್ ಹಿಡ್ದವ್ರಿ ನಡ್ಕೋತ ಬಸ್ಸಿಗೆ ಹೋಗೋಣ. ನಮ್ಗೆ ದೂರ ಐತ್ರಿ, ಬಸ್ಸಿನ ಸೌಕರ್ಯ ಬೇಕ್ರಿ ನಮಗೆ. ಹತ್ಬೇಕ್ರಿ ಕಾಲ ನಮಗೆ 1 ಕಿಲೋಮೀಟರ್ ಮಕ್ಕಳು ಬರಾಕ್ ಬರ್ತೈತಿ ಗಾಡಿಗೆ. ನಮ್ಮ ಊರಿಗೆ ಗಾಡಿ ಇಲ್ಲ. ಏನ ತಾನೇ ತೋರು ಮುಂದೆ ಹಾಯಂಗಿಲ್ಲ. ಇದೇ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ SDMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನಸಗೇರಿಯಲ್ಲಿ ಗ್ರಾಮ ಸಭೆ ನಡೆದಿದೆ. ಚರ್ಚೆ ಮಾಡಿ ಬನ್ನಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.